ಏನಾಯ್ತಮ್ಮ ನಿಮ್ಮದು ಚೈನು? ನಾವು ಯಪ್ಪ ಕುಂತಿದ್ದೆ ಎಲ್ಲಿ ಅಮೃತೂರ್ಗೆ ಹೋಗೋಣಂತ ದೇವಸ್ಥಾನ ಅಂತ ಕುಂತಿದ್ದೆ. ಯಪ್ಪ ಅದು ಯಾರು ಕಿತ್ಕೊಂಡ್ರು ಏನಪ್ಪ ಹತ್ತಿರ ಇಲ್ಲ ತಡಕ್ ನೋಡ್ತೀವಿ. ಅಮೃತೂರ್ಗೆ ಹೋಗೋಣಂತ ಒಂದು 3 ಹೆಜ್ಜೆ ಆಗ್ತೆ ಸೂರ್ಯಸರದ ಅಲ್ಲೇ ಇದೆ ಆ ರೋಡು. ಹತ್ತೊಟ್ಟಿತ್ತವಿಂದ ಹಿಂಗೆ ನಡ್ಕೊಂಡು ಅಮೃತೂರ್ಗೆ ಹೋಗೋಣ ಅಂತ ಮೆತ್ಗೆ ಆ ಕುಂತಿರಲ್ಲ ಇಬ್ರು, ಒಬ್ಬ ಹೊಡ್ಕೊಂಡಿತ್ತು ಹಿಂಗೆ ಪಟ್ಟ ಅಂತ ಹೇಳ್ಕೊಂಡು. ಅಲ್ಲಿ ಯಾರು ಕಿತ್ಕೊಳ್ಳೋಣ, ನಾನು ಊರ್ಬಿಟ್ಟಲ್ಲಿ ಇಷ್ಟು ದೂರ ಬಂದಿದ್ದೀನಿ, ಅಲ್ಲಿ ಯಾರು ಇರಲಿಲ್ಲ. ಗಿರ್ಜಮ್ಮ ಅವು ಅಮೃತ ವಾಲ್ ಕಡೆಯಿಂದ ಗೊತ್ತು, ಅದೇ ಕರ್ಕೊಂಡು ಆಯ್ತು. ಹೆಂಗ್ ನಡೀತದು? ನಾನು ತೋಟದ ಹತ್ರದಿಂದ ಬರ್ತಾ ಇದ್ದೆ, ಬತ್ತಾ ಅಜ್ಜಿ ಹೋಗ್ತಾ ಇತ್ತು. ನಾನಿದ್ದೆ ಅಷ್ಟು ಬಿಡ್ನೆ ಯವ ಅಂತು ಅಜ್ಜಿ. ಯಾಕಜ್ಜಿ ಅಂದೆ. ಸರ ಕಿತ್ಕೊಬಿಟ್ರು ಕಣವ ಅಂತು. ಆಗ ತಕ್ಷಣ ನೋಡ್ದೆಡ್ಕೆ ಕೆಳಗಡೆ ಬಿದ್ದುಬಿಟ್ಟಿತ್ತು ಸರ. ನೋಡಿದೆ ನಾನು, ನೋಡ್ಬಿಟ್ಟು ಅಜ್ಜಿ ಅಂತ ಅಜ್ಜಿನ ನೋಡಲಿಲ್ಲ ಏನಿಲ್ಲ. ನಿಂತ್ಕೊಳ್ರ ಅಂತ ಅಲ್ಲಿ ದೂರ ಓಡೋದೆ. ತಿರುಗಿ ಇನ್ನೂ ಯಾರೋ ಒಬ್ಬರು ಹನುಮಾಪುರದಿಂದ ಬರ್ತಾಯಿದ್ರು. ಅವ್ರನ್ನ ಅಣ್ಣ ಅಜ್ಜಿದು ಸರ ಕಿತ್ಕೊಂಬಿಟ್ಟವ್ರೆ, ಓಡಿ ಅಣ್ಣ ಅವ್ರ ಹಿಂದೆಲಿ ಅಲ್ಲಿಂದ ತಕ್ಕ ಒಡಗಿ ಅಂತ. ನಾನು ಹಿಂದೆಲ್ಲಿ ಹನುಮಾಪುರ ತಕ್ಕ ಹೋದೆ. ಅಲ್ಲಿಂದ ಇದ್ರ ತಕ್ಕೆ ಗಾಡಿನಲ್ಲಿ ಗಾಡಿ ಹತ್ರನೂ ಹೋದೆ. ಅವ್ರದ್ದು ಯಾವ ಗಾಡಿ? ಅವ್ರದ್ದು ಆಕ್ಟಿವಾನೆ, ವೈಟ್ ಗಾಡಿನೇ. ಆವಾಗ ಓಡೋದು ಎಲ್ಲಿ ಹನುಮಾಪುರ ಬಿಟ್ಟು ಮುಂದಕ್ಕೆ ತಿಗಳರು ಪಾಳೆ ತಕ್ಕನೂ ಹೋದೆ ಸರ್. ಅಲ್ಲೆಲ್ಲ ಇದು ಮಾಡೋದಕ್ಕೆ ಎಲ್ಲೋ ಸಿಗಲಿಲ್ಲ. ಅಯ್ಯಪ್ಪ ನಾನು ಇಬ್ಬರು ಬಂದ್ಬಿಟ್ರು. ಯಾವ ಥರ ಇದ್ರು ನೋಡಕ್ಕೆ ಅವರು? ಒಂದು ಸ್ವಲ್ಪ ದಪ್ಪಕ್ಕೆ ತುಂಡಗಿದ್ರು, ಒಬ್ಬರು ಸಣ್ಣಗಿದ್ರು. ಯಾವ ಭಾಷೆ ಮಾತಾಡ್ತಾ ಇದ್ರು? ಕನ್ನಡ ಭಾಷೆನೇ ಮಾತಾಡಿದ್ರು. ಒಬ್ಬನೇ ಮಾತಾಡಿತ್ತು, ಒಬ್ಬ ಏನೂ ಮಾತಾಡಲಿಲ್ಲ. ಒಬ್ಬ ಮಾತ್ರ ಗಾಡಿ ನಿಲ್ಸ್ಕೊಂಡು ನಿಂತಿದ್ದ.